ಪದೇ ಪದೇ ಶಾಂತಿಭಂಗ ಪ್ರತಿಭಟನೆ ಆಕ್ರೋಶ. ಬಳ್ಳಾರಿಯಲ್ಲಿ ಗುಂಡೇಟು, ಬೆಂಗಳೂರಲ್ಲಿ ಕಲ್ಲೇಟು. ಜಮೀರ್ ಅಹಮದ್ ಕ್ಷೇತ್ರದಲ್ಲೇ ಶಾಂತಿಭಂಗ. ಜೆಜೆ ನಗರದಲ್ಲಿ ಓಂ ಶಕ್ತಿ ಮೆರವಣಿಗೆಗೆ ಕಲ್ಲೇಟು. ಹಲವರಿಗೆ ಗಾಯ ಆಗಿದೆ. ಮಾಲಾಧಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಜೆ ನಗರ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಕೂಡ ಮಾಡಲಾಯಿತು. ಸರ್ಕಾರಕ್ಕೆ ಪದೇ ಪದೇ ಮುಜುಗರದ ಸ್ಥಿತಿ. 3 ಅಪ್ರಾಪ್ತರ ಬಂಧನ ಅಂತ ಹೇಳ್ತಾ ಇರುವಂಥದ್ದು ಕಾಕಿ ಪಡೆ. ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂಥದ್ದು ವಿಪಕ್ಷಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಂ ಶಕ್ತಿ ಮಾಲಾಧಾರಿಗಳು ಕಲ್ಲೆಸೆತ ಆಯ್ತಲ್ಲ, ಅದ್ರ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಒಮ್ಮೆ ನೋಡೋಣ. ತಗಲೈತೆ ಕಲ್ಲು, ನನಗೆ ಕಾಲ್ಗೆ ಬಿದ್ದಿತ್ತು, ಇನ್ನೊಬ್ರಿಗೆ ಮೇಲೆ ಹೋಯ್ತು. ಇವ್ರಿಗೆ ಜಾಸ್ತಿ ಏಟ್ ಆಗಿರೋದು. ನೈಟು 2 ಗಂಟೆ ಆಗಲಿ ಬಂದ್ಬಿಡ್ತಾರೆ ಮನೆ ಹತ್ರಗೆಲ್ಲ. ನೈಟ್ ಅಲ್ಲಿ ಇವಾಗ ಇಸಿರು ಬಿಟ್ಟು ಹೊಂಟೋಗವ್ರೆ. ಯಾರಂತ ನಾವು ಹಿಡ್ಕೊಳೋದು? ಇದು 3-4 ಸಾರಿ ಆಗಿರೋದು. ಈ ತರ ಬೆಂಕಿ ಹಾಕೋದು, ಕಲ್ಲು ಹಾಕೋದು ಎಲ್ಲ ಹೊಡೆದು ಬಿಡ್ತಾ ಇದ್ದಾರೆ. ಬೋರ್ಡ್ ಹಾಕಿದ್ದು ಓಂ ಶಕ್ತಿ ಪೂಜೆ ಅಂತ, ಆ ಬೋರ್ಡ್ ಕಿತ್ತಾಕವ್ರೆ. ಮೈನರ್ ಮಾಡಿದೀವಿ, 3 ಜನ ಅರೆಸ್ಟ್ ಮಾಡಿದ್ದಾರೆ ಅಂದ್ರು. ಅರೆಸ್ಟ್ ಮಾಡಿದೀನಿ ಅನ್ನೋದು ಸಂತೋಷ ವಿಷಯನೇ. ಆದ್ರೆ ಅದು ಮೈನರೇ ಮಾಡಿದಾರ ಅಥವಾ ದೊಡ್ಡವ್ರು ಮಾಡಿದಾರ, ಇಲ್ಲ ಯಾರದೇ ಕುಮ್ಮತ್ತಿಂದ ಮಾಡಿದಾರ ಅನ್ನೋದು ಗೊತ್ತಾಗಬೇಕಾಗಿದೆ. ಯಾಕೆಂದ್ರೆ ಇದು ನಾವು ಶ್ರೀರಾಮ್ ಸೇನೆಯಲ್ಲಿ ಇರೋದ್ರಿಂದ ಏನಾದ್ರೂ ಒಂದು ವ್ಯವಸ್ಥಿತವಾಗಿ ನಮ್ಮನ್ನ ಮಸಿ ಬೆಳಿಬೇಕು ಅನ್ನೋ ಹಿತದೃಷ್ಟಿಯಿಂದ ಏನಾದ್ರೂ ಮಾಡಿದಾರ ಅನ್ನೋದು ಸಂದೇಹ ಇದೆ. ಯಾರು ಒಂದು ತೇರು ಹೋಗ್ತಾ ಇದ್ರೆ ಆ ತೇರ್ ಮೇಲೆ ಕಲ್ಲು ಹೊಡೆಯುವಂಥದ್ದು ಕೂಡ ಈ ಕಿಡಿಗೇಡಿಗಳು ಯಾರು ಮಾಡ್ತಾ ಇದ್ದಾರೋ ಇದು ನಿಜವಾಗ್ಲೂ ಖಂಡನೀಯ. ಇದು ಖಂಡಿತವಾಗ್ಲೂ ಕೂಡ ಈ ಸರ್ಕಾರ ನಿಜವಾಗ್ಲೂ ಇದೆಯೋ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಕೂಡ ಗೊತ್ತಿಲ್ಲ. ಕೇಸ್ ಹಾಕಿದ್ದಾರೆ, ಈಗ FIR ಅಂತೂ ಹಾಕಿದ್ದಾರೆ. ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನು ಇಡೀ ಬೆಂಗಳೂರು ಮಹಾನಗರದಲ್ಲಿ ಮಾಡ್ತೀವಿ ಅಂತ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಒಂದು 4-5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಎಸ್ತಿದ್ದಾರೆ. ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಜುವಿನೈಲ್ ಇದು ಬರುತ್ತೆ, ಅದು ಕೇಸ್ ತೊಗೊಂಡು ಏನು ಕ್ರಮ ತಗೋಕ್ಕೆ ಮುಂದೆ ಅದನ್ನು ತಗೊಳ್ತಾರೆ. ಈಗಾಗಲೇ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿ ಇದು ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪಟ್ಟರೆ ಇಲ್ಲಿ ಮಾತೆತ್ತಿದ್ರೆ ಜಾತ್ಯತೀತ ರಾಷ್ಟ್ರ, ಆದರೆ ಮುಸ್ಲಿಂ ಬಾಹುಳ್ಯ ಇರುವಂಥ ಕ್ಷೇತ್ರದಲ್ಲಿ ಹಿಂದೂಗಳು ಒಂದು ಮೆರವಣಿಗೆ ಅಥವಾ ಒಂದು ಯಾತ್ರೆಯನ್ನು ಮಾಡಬೇಕು ಅಂದರೆ ಎದುರುವಂಥ ಪರಿಸ್ಥಿತಿ. ಇದೇನು ಮೆರವಣಿಗೆ ಬಾಂಗ್ಲಾದೇಶದಲ್ಲೋ ಪಾಕಿಸ್ತಾನದಲ್ಲೋ ಆಗ್ತಿರುವಂಥದ್ದಲ್ಲ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಪ್ರಕರಣ ಅಂತಲೇ ಹೇಳ್ಬೋದು. ನಿಮಗೆ ಬೆಂಗಳೂರಿನ ಅನೇಕ ಅಲ್ಪಸಂಖ್ಯಾತರೆ ಬಾವಳ್ಯ ಇರ್ತಕ್ಕಂಥ ಅನೇಕ ಕ್ಷೇತ್ರಗಳಿಗೆ ಕೂಡ ನೀವು 8 ಗಂಟೆ ಮೇಲೆ ಹೋಗ್ಲಿಕ್ಕೆ ಇವತ್ತಾಗಲ್ಲ. ನಾವು ಬೆಂಗಳೂರು ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಅಧಿಕಾರದಲ್ಲಿತ್ತು. ಅನೇಕ ಸಂಘಟನೆಗಳು ಕೂಡ ಅಲ್ಲಿರ್ತಕ್ಕಂಥ. ಆದರೆ ಇವತ್ತು ಅನೇಕ ಅಲ್ಪಸಂಖ್ಯಾತ ಬಾವಳ್ಯ ಇರ್ತಕ್ಕಂಥ ಪ್ರದೇಶಗಳಿಗೆ 8 ಗಂಟೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಆ ಸಿಚುಯೇಷನು ಸೃಷ್ಟಿಯಾಗಿರ್ತಕ್ಕಂಥ. ಈಗ ಜೆ ನಗರದಲ್ಲಿ ಓಂ ಶಕ್ತಿಗೆ ಕಲ್ಲು ಹೊಡಿತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ, ಅವರ ಮನಸ್ಥಿತಿ ಅಂತ ಹೇಳಿದರೆ ಅವರ ಏರಿಯಾದಲ್ಲಿ ಯಾರು ಕೂಡ ಹಿಂದೂ ಧಾರ್ಮಿಕ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋ ಮುಖಾಂತರ ಒಂದು ರೀತಿ ಇದೊಂಥರ ಥ್ರೆಟ್ಟು. ಅಂದರೆ ನಾವಿಲ್ಲಿ ಬಾವಳ್ಯ ಇರ್ತಕ್ಕಂಥ ಕ್ಷೇತ್ರ, ನಾವು ಹೆಚ್ಚು ಜನರು ಇರ್ತಕ್ಕಂಥ ವಾಸಿಸ್ತಕ್ಕಂಥ ಸ್ಥಳ. ಇಲ್ಲಿ ಹಿಂದೂಗಳು ಇಲ್ಲಿ ಯಾವುದೇ ಹಿಂದೂ ಧಾರ್ಮಿಕ ಆಚರಣೆಗಳನ್ನು ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡ್ತಿದೆಯಲ್ಲ, ಇದು ಭವಿಷ್ಯದ ದಿನಗಳಲ್ಲಿ ಅಪಾಯ. ಯಾರು ಕಲ್ಲು ಎಸ್ತರು ಅವರು ಈಗ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಅವ್ರು ಅಲ್ಪಸಂಖ್ಯಾತರಾಗಿದೆ, ಅವ್ರನ್ನ ಇವತ್ತೇ ಎಡೆಮರಿ ಕಟ್ಟಲಿಲ್ಲ ಅಂದರೆ, ಅವ್ರನ್ನ ಇವತ್ತೇ ಜೈಲಿಗೆ ಕಳಿಸಲಿ ಅಂದರೆ ಬಹುಶಃ ಇದು ಮುಂದಿನ ದಿನಗಳಲ್ಲಿ ಕಮ್ಯುನಲ್ ಕ್ಲಾಸಿಗೆ ಕೂಡ ದಾರಿ ಆಗುವ ಸಾಧ್ಯತೆ ಇರ್ತಕ್ಕಂಥ. ಯಾಕಂದರೆ ಇಂಥ ಕಾರಣಗಳೇ ಎಲ್ಲೊಂದು ಕಡೆ ಪ್ರವೋಕ್ ಆಗ್ತಕ್ಕಂಥದ್ದು. ಅವರು ಉದ್ದೇಶಪೂರ್ವಕ ನೋಡಿ ಅಲ್ಲಿ ಓಂ ಶಕ್ತಿದ ಒಂದು ಅಕ್ಷತಾನ್ ಅವ್ರಿಗೆ ತಲೆಗೆ ಕಲ್ಲೇಟು ಬಿದ್ದಿರ್ತಕ್ಕಂಥದ್ದು. ನಿಮಗೆ ಏನೋ ಅಲ್ಲಿರ್ತಕ್ಕಂಥ ನೆನ್ನೆ ಗಲಾಟೆಯನ್ನು ಎಲ್ಲೊಂದು ಕಡೆ ಅಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತಗಳು ಮತ್ತು ಓಂ ಶಕ್ತಿಗೆ ಹೋದಂಥರು ಅವರು ಏನಾದ್ರು ರಿಯಾಕ್ಷನ್ ಮಾಡಿದರೆ, ಕ್ರಿಯೆಗೆ ಪ್ರತಿಕ್ರಿಯೆ ಮಾಡಿದರೆ ಬಹುಶಃ ಇವತ್ತು ಬೆಂಗಳೂರಿನ ಜೆ ನಗರ ಸೇರಿದ ಸುತ್ತಮುತ್ತ ಇವತ್ತು ಒತ್ತಿ ಉರಿತಿತ್ತು. ಹಾಗಾಗಿ ಪೊಲೀಸರುಗಳು ಮೊದಲು ಎಲ್ಲ ಮುಸ್ಲಿಂ ಬಾವಳಿ ಇರ್ತಕ್ಕಂಥವು ಮತ್ತು ಕೆಲವು ಕಡೆ ಎಲ್ಲಿ ಕ್ರಿಮಿನಲ್ಸ್ಗಳೆಲ್ಲಿದ್ದಾರೆ ಅಲ್ಲಿ ಪೊಲೀಸರು ನುಗ್ಗಿ ಅವ್ರವ್ರ ಮನೆಗಳಲ್ಲಿ ಇರ್ತಕ್ಕಂಥ ಆಧಾರಗಳನ್ನು ವಶಪಡಿಸ್ಕೊಳ್ಬೇಕು. ಮತ್ತು ದುಷ್ಕರ್ಮಿಗಳು ಭಾಳಷ್ಟು ಜನ ದುಷ್ಕರ್ಮಿಗಳು ಕೂಡ ಇರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಅವ್ರ ಮನೆಗಳನ್ನು ತಲಾಸ್ ಮಾಡಬೇಕು, ಕರೆದು ವಾರ್ನ್ ಮಾಡಬೇಕು. ಎಲ್ಲವನ್ನು ಕಂಟ್ರೋಲ್ ಮಾಡೋಕ್ಕೆ ಒಬ್ರಿಗೆ ಮಾತ್ರ ಸಾಧ್ಯ, ಅದು ಪೊಲೀಸ್ ಇಲಾಖೆಗೆ ಮಾತ್ರ ಸಾಧ್ಯ. ಪೊಲೀಸ್ ಇಲಾಖೆ ಕೂಡ ಎಲ್ಲೊಂದು ಕಡೆ ಅದು ಚಾಮರಾಜನಗರ ಅಂತ ತಕ್ಷಣ ಜಮೀರ್ ಅಹಮದ್ ಅಂದ ತಕ್ಷಣ ಅಲ್ಪಸಂಖ್ಯಾತರು ಬರ್ತಾರೆ. ಅಲ್ಪಸಂಖ್ಯಾತರ ಮನೆಗಳಿಗೆ ಹೋಗಿ ತಲಾಸ್ ಮಾಡಿದರೆ, ಅವ್ರ ಮೇಲೆ FIR ಹಾಕಿದ್ರೆಲ್ಲ ಒಂದು ಕಡೆ ಅದು ಜಮೀರ್ ಅಹಮದ್ ಅವ್ರನ್ನ ಕೆರಳಿಸುತ್ತೆ. ಆ ಕೆರಳಿಸಿದರೆ ನಮಗೇನಾದರೂ ನಮ್ಮ ಅಧಿಕಾರಕ್ಕೆ ಕುತ್ತು ಬರುತ್ತೆ ಅಂತ ಏನಾದರೂ ಅಧಿಕಾರಿಗಳು ಸುಮ್ಮನಿದ್ರೆ ಬಹುಶಃ ಇದೇ ಅಧಿಕಾರಿಗಳಿಗೆ ಕೂಡ ಮುಂದೊಂದಿನ ತಲೆಗೆ ಅದೇ ಯಾರು ಇವರು ಸೈಲೆಂಟ್ ಆಗಿದ್ರು ಅವ್ರಿಗೆ ಸೈಲೆಂಟ್ ಆಗಲಿಕ್ಕೆ ಸುಮ್ಮನೆ ಬಿಟ್ಟಿದ್ರು ಅವರೇ ಇವ್ರ ತಲೆ ಕಲ್ಲು ಹೊಡೆದ್ರು ಕೂಡ
ಆಶ್ಚರ್ಯ ಪಡಬೇಕಲ್ಲ ಈ ಘಟನೆಗಳನ್ನ ನೋಡ್ತಾರೆ. Okay. ಬಹುಶಃ ಯಾರು ಕಲ್ಲು ಎಸೆದರೆ ಅವ್ರನ್ನ ಎಡೆಮುರಿ ಕಟ್ಟುವಂಥದ್ದು ಪೊಲೀಸ್ ಇಲಾಖೆ ಕೆಲಸ ಆಗಬೇಕು. ಅದು ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಈ ಥರದ ದುಷ್ಕರ್ಮಿಗಳಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಪೊಲೀಸರು ನಿಗಾ ವಹಿಸಬೇಕಾಗಿರುವಂಥದ್ದು. ಮಧು, ಇಲ್ಲಿ ಚಾಮರಾಜಪೇಟೆ ಅಂದ್ರೆ ಅಲ್ಲಿನ ಜನಕ್ಕೆ ಒಂದು ಸಮುದಾಯದವರಿಗೆ ಸ್ಪೆಷಲಿ ಒಂದು ಬಂಡ ಧೈರ್ಯನ ಅಂತ. ನಮ್ಮ ಬಾಸ್ ಇದಾರೆ, ಏನ್ ಮಾಡಿದ್ರು ಕೂಡ ಬಿಡಿಸ್ಕೊಂಡ್ಬಿಡ್ತಾರೆ, ನಮ್ಮನ್ನ ಅಮಾಯಕರು ಅಂತ ಹೇಳ್ತಾರೆ, ಸನ್ಮಾನ ಮಾಡ್ಬಿಡ್ತಾರೆ. ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ, ಪಾದರಾಯನಪುರ ಆಯ್ತಲ್ಲ, ಹಂಗೆ ಬಿಡಿಸ್ಕೊಂಡ್ಬಿಡ್ತಾರೆ ಅನ್ನುವಂತ ಒಂದು ಮನಸ್ಥಿತಿ ಬಂದ್ಬಿಟ್ಟಿದ್ಯಾ ಅಂತ. ಅದು ಸಹಜ. ಜಮೀರ್ ಅವ್ರಿಗಿರುವಂತ ಈಗ ಪ್ಯಾನ್ ಕರ್ನಾಟಕ ಅಥವಾ ಟು ಸಮ್ ಎಕ್ಸ್ಟೆಂಟ್ ಒಂದು ಅರ್ಧ ಇಂಡಿಯಾದಲ್ಲೂ ಕೂಡ ಅವ್ರನ್ನ ಎಲ್ಲ ಕಡೆ ಎಲೆಕ್ಷನ್ ಬಳಸ್ಕೊತಾ ಇದ್ದಾರೆ. ಒಂದು ಅದು ಅವರ ನಾಯಕತ್ವದ ಭರವಸೆ ಇರ್ಬೋದು ಆ ಸಮುದಾಯಕ್ಕೆ. ಇನ್ನೊಂದೇನಂತಂದ್ರೆ ಎಲ್ಲಿವರೆಗೆ ಕೋಗಿಲು ಕ್ರಾಸ್ ಅಂತ ವಿವಾದಗಳಾದಂಥ ಸಂದರ್ಭದಲ್ಲಿ ಇಟ್ಟ ಹೆಜ್ಜೆಯನ್ನು ಸರ್ಕಾರ ವಾಪಸ್ ತೆಗೆದುಕೊಡುತ್ತಲ್ಲ, ಅಂತಹ ಒಂದು ಮನಸ್ಥಿತಿನ ಎಲ್ಲಿವರೆಗೂ ತೋರಿಸ್ತಾ ಇರುತ್ತಲ್ಲ, ಅಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಅಥವಾ ಅದು ಎಲ್ಲಿವರೆಗೆ ನಿಲ್ಲಲ್ವಲ್ಲ ಅಲ್ಲಿವರೆಗೂ ಕೂಡ ಇಂತಹ ಒಂದು ಓಂ ಶಕ್ತಿಯ ಮೇಲೆ ಕಲ್ಲೇಟು ಮತ್ತೊಂದು ಇವೆಲ್ಲ ನಡೆಯೋದಕ್ಕೆ ಏನು ಬ್ರೇಕ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲಿವರೆಗೆ ನೀವು ಪದೇ ಪದೇ ಏನು ಓಲೈಕೆ ನೆಲದ ಕಾನೂನಲ್ಲಿ ಯಾರೋ ಬಂದು ಎಲ್ಲಿಂದನೋ ಬಂದು ಒತ್ತುವರಿ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿದ್ದಾರೆ ಕೋಗಿಲ್ ಕ್ರಾಸಲ್ಲಿ ಜಸ್ಟ್ ಬಿಕಾಸ್ ಮುಸ್ಲಿಂ ಅನ್ನೋ ಒಂದು ಕಾರಣಕ್ಕೆ. ಮತ್ತು ಅದು ಕೂಡ ಕೇರಳದಿಂದ ಒಂದು ಟ್ವೀಟ್ ಆಯಿತು, ಅಲ್ಲಿ ವೋಟ್ ಬ್ಯಾಂಕಿಗೆ ಡೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವರು ಇಲ್ಲ ನಿಮ್ಗೆಲ್ಲರೂ ನಾವು ಮಾಡಿಕೊಟ್ಬಿಡ್ತೀವಿ, ಹೊಸ ವರ್ಷಕ್ಕೆ ಮನೆ ಕೊಟ್ಬಿಡ್ತೀವಿ, ಆರಾಮ್ಸೆ ನಿಮ್ಮ ತಲೆ ಕೆಡಿಸ್ಕೋಬೇಡಿ ಅಂತೆಲ್ಲ ಭರವಸೆ ಕೊಡ್ತಾರೆ. ಏನು ಬೆಂಕಿ ಬಿದ್ದೋಯ್ತು ಅನ್ನೋ ರೀತಿ ಎಲ್ಲ ಇಡೀ ಸರ್ಕಾರವೇ ರಿಯಾಕ್ಟ್ ಆಗುತ್ತೆ ಅಂತಂದರೆ ಅದು ಅವ್ರಿಗಿರುವಂಥ ಶಕ್ತಿ, ನಮಗೆ ಕೊಡ್ತಾ ಇರುವಂಥ ಪ್ರತಿಕ್ರಿಯೆ, ನಮಗೆ ಕೊಡ್ತಾ ಇರುವಂಥ ಸನ್ಮಾನ, ಅಭಿಮಾನ ಅನ್ನೋದನ್ನು ತಲೆಯಲ್ಲಿಟ್ಕೊಂಡು ಇಂಥ ದುರಭಿಮಾನದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇದೇನು ನೀವು ಹೇಳಿದಂತೆ ಬಾಂಗ್ಲಾದೇಶದಲ್ಲಿದೆ, ಅದು ಪಾಕಿಸ್ತಾನದಲ್ಲಿದೆ. ಬಾಂಗ್ಲಾದೇಶದ ಕಳೆದ ಸುಮಾರು ದಿನ ಒಬ್ಬರು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾರೆ, ಜೀವಂತವಾಗಿ ಸುಡ್ತಾರೆ. ಇಲ್ಲಿ ಸುಟ್ಟಿಲ್ಲ ಅನ್ನೋದು ಬಿಟ್ಟರೆ ಅದೇ ಮನಸ್ಥಿತಿ ಇದು ಕೂಡ. ಇವತ್ತು ಹಿಂಗೆ ಬಿಟ್ಟರೆ ನಾಳೆ ಸುಡೋಕ್ಕೂ ಕೂಡ ಹೆಸಲ್ಲ. ಈಗ ಇವ್ರಿಗೆ ಎಲ್ಲಿಯವರೆಗೆ ಏನು ಜಾಗ ಸಿಗೋವರೆಗೆ, ಹಕ್ಕುಗಳು ಸಿಗೋವರೆಗೆ ಸಂವಿಧಾನ, ಜಾತ್ಯತೀತ, ಅದಾದ ಮೇಲೆ ಇವರು ಮಾಡಿದ್ರೆ ಕೋಮುವಾದ ಅಲ್ವಾ ಇದು? ಇದನ್ನ ಕೋಮುವಾದ ಅಂತ ಕರೆಯಲ್ಲ. ಅಥವಾ ಇನ್ಯಾವುದೋ ಬೇರೆ ಪಕ್ಷ ಅಥವಾ ಇನ್ಯಾವುದೋ ಒಂದು ಸಂಘಟನೆ ಅದನ್ನ ಮಾಡಿದ್ರೆ ಕೋಮು ಏನು ಸಂಘರ್ಷ ನಿಗ್ರಹ ಪಡೆ ಅಂತ ಮಾಡ್ತೀರಾ ನೀವು. ಇಲ್ಲೇನಾಗ್ತಾ ಇದೆ? ಸೊ ನಿಮ್ಮ ಈ ಒಂದು ಏನು ಎರಡೆರಡು ಏನು ಆಯಾಮಗಳೇನಿದೆ ಪ್ರಜೆಗಳ ನಡುವೆ ಅಥವಾ ಸಂವಿಧಾನದ ಅಡಿಯಲ್ಲಿ ನೋಡಬೇಕಾದ್ರೆ, ನಿಮ್ಮ ವೋಟ್ ಬ್ಯಾಂಕ್ದೇ ಒಂದು ಆಯಾಮ, ಸಂವಿಧಾನದ್ದೇ ಒಂದು ಆಯಾಮ ಅಂತೇನಿದೆಯಲ್ಲ, ಅಥವಾ ಕಾನೂನಂದೇ ಒಂದು ಆಯಾಮ ಅಂತಿದೆಯಲ್ಲ, ಅದನ್ನು ಎಲ್ಲಿವರೆಗೆ ನೋಡೋದನ್ನು ನಿಲ್ಲಿಸಲ್ವಲ್ಲ ಇಂತಹ ರಾಜಕಾರಣಿಗಳ ಕುಮ್ಮಕ್ಕಿನಿಂದನೇ, ಇಂತಹ ಒಂದು ಏನು ರಾಜಕೀಯ ಪಕ್ಷಗಳ ಕುಮ್ಮಕ್ಕಿನಿಂದಲೇ ಇವೆಲ್ಲವೂ ಕೂಡ ಆಗುತ್ತೆ. ಮತ್ತು ನಾಳೆ ಇದೇ ಜಾಗದಲ್ಲಿ ಇದ್ಕೊಂಡು ಯಾಕೆ ಧ್ರುವೀಕರಣಗಳು ಯಾಕೆ ಜಾಸ್ತಿ ಆಗುತ್ತೆ? ಬಿಜೆಪಿ ಕಾರಣ ಅಥವಾ ಶ್ರೀರಾಮ್ ಸೇನೆ ಕಾರಣ, ಇನ್ನೊಂದು ಕಾರಣ ಅಂತ ಇವರೆಲ್ಲ ಆರೋಪ ಮಾಡ್ತಾರೆ. ಈ ಮನಸ್ಥಿತಿಯೂ ಕೂಡ ಕಾರಣ. ಇವರು ಪೋಷಣೆ ಮಾಡ್ತಾ ಇರುವಂಥ ಇಂತಹ ರಾಜಕೀಯ ನಾಯಕರುಗಳು, ಈಗ ಯಾರು ಇಂಥವ್ರನ್ನ ಪೋಷಣೆ ಮಾಡ್ತಾರಲ್ಲ, ಇಂಥವ್ರನ್ನ ಪೋಷಣೆ ಮಾಡ್ತಾ ಇರುವಂಥ ಮನಸ್ಥಿತಿಯೂ ಕೂಡ ಕಾರಣ. ಬರೀ ಬಿಜೆಪಿ, ಶ್ರೀರಾಮ್ ಸೇನೆ ಮತ್ತೊಂದು ಮಗದೊಂದು ಅಂತ ರಾಜಕೀಯ ಆರೋಪಗಳಿಗೆ ಸೀಮಿತ ಆಗಬೇಕಾಗಿಲ್ಲ. ಸೊ ಎಲ್ಲಿವರೆಗೆ ಇವರು ಈ ರೀತಿ ಪ್ರಚೋದನೆಯನ್ನು ಮಾಡ್ತಾ ಇರ್ತಾರಲ್ಲ, ಪಕ್ಷ ಬಿಟ್ಬಿಡಿ, ಸಂಘಟನೆಗಳು ಬಿಟ್ಬಿಡಿ, ಜನರೇ ತಿರುಗಿ ಬಿಡ್ತಾರೆ. ಅದು ವಾಪಸ್ಸು ಕೋಮು ಸಂಘರ್ಷಕ್ಕೆ, ಈಗ ಪಟೇಲ್ ಹೇಳಿದಂತ ಅಲ್ಲಿ ವಾಪಸ್ ಪ್ರತಿಕ್ರಿಯೆ ಕೊಟ್ಟಿದ್ರೆ ಇಡೀ ಬೆಂಗಳೂರು ಹೊತ್ತೂರಿತಾ ಇತ್ತು. ಇವತ್ತು ನಾಚಿಕೆ ಇದೆ ಇವರಿಗೆ, ಅಥವಾ ಇವರಿಗೆ ಎಲ್ಲರ ನಮಗೆ ಏನು ಇದು ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಪೋಸ್ಟ್ ಹಾಕಿದ್ದಕ್ಕೆ ನವೀನ್ ಅನ್ನೋನ್ನ ಆ ಒಂದು ಶಾಸಕರ ಮನೆಯನ್ನ ಧ್ವಂಸ ಮಾಡಿ ಪೊಲೀಸ್ ಠಾಣೆಗಳನ್ನ ಧ್ವಂಸ ಮಾಡಿದ್ರು, ಪಾದರಾಯನಪುರದಲ್ಲಿ ಪೊಲೀಸರಿಗೆ ಹೊಡೆದಾಕಿದ್ರು. ಅದೇ ಈಗ ಹಿಂದೂ ಸಮುದಾಯದ ಜಾತ್ರೆ ಹೋಗ್ತಾ ಇದೆ ಅಂದ್ಬಿಟ್ಟು ರಿಯಾಕ್ಷನ್ ಹಿಂದೂ ಸಮುದಾಯ ಕೊಟ್ರೆ ಹೇಗಿರೋಣ ಅಂತ. ಅದೇ ಎಕ್ಸಾಕ್ಟ್ಲಿ ಹಂಗೆ ಆಗುತ್ತೆ. ಈಗ ಮಾತನಾಡಿದ್ರೆ ಅದು ಪ್ರಚೋದನೆ ಅಂತ ಆಗುತ್ತೆ, ಆದ್ರೆ ಮಾತನಾಡದೆ ಬಿಟ್ರೆ ದಬ್ಬಾಳಿಕೆ ಹಿಂಗೆ ಕಂಟಿನ್ಯೂ ಆಗುತ್ತೆ. ಇದಕ್ಕೆ ಯಾರು ಸೂಕ್ತವಾದಂತ ಒಂದು ಪ್ರತಿಕ್ರಿಯೆ ಕೊಡಬೇಕು? ಬರೀ ಅರೆಸ್ಟ್ ಮಾಡಿದ್ರೆ ಮಾತ್ರ ಸಾಲಲ್ಲ, ಆಮೇಲೆ ಒಂದು ಸಂಪುಟದಲ್ಲಿ ಕೂತ್ಕೊಂಡು ಒಂದು ಯಾವತ್ತೋ ಒಂದು ದಿವಸ 1 ವರ್ಷ, 1.5 ವರ್ಷ, 2 ವರ್ಷ ಬಿಟ್ಟು ಕೇಸ್ಗಳನ್ನ ಖುಲಾಸೆ ಮಾಡಿದ್ರೆ ಮತ್ತೆ 2 ವರ್ಷ ಆದ್ಮೇಲೆ ರಿಪೀಟ್ ಮಾಡ್ತಾರೆ. ಇವತ್ತು 13-14 ವರ್ಷದ ಹುಡುಗರ ಆ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ಯಾವ ರೀತಿ ತಯಾರು ಮಾಡ್ತಾ ಇದೆ ಸಮುದಾಯದೊಳಗಡೆ, ಸಮುದಾಯದ ಕ್ಲರ್ಕ್ ಕಡೆ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದನ್ನ ಯಾವುದೇ ರಾಜಕೀಯ ಪಕ್ಷ ತುಷ್ಟೀಕರಣವನ್ನು ಪಕ್ಕಕ್ಕಿಟ್ಟು ನೋಡದ ಹೊರತು ಇದು ಜಾಸ್ತಿ ಆಗುತ್ತೆ ಮತ್ತು ನಿಮ್ಮನ್ನ ದೂರ ಇಡುವಂತ ಏನು ಪ್ರಕ್ರಿಯೆಗಳು ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ ಸಮುದಾಯ. ಧನ್ಯವಾದ ಮಧು ಆಗಿ ಪಟೇಲ್ ಇಷ್ಟೊಂದು ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡೋದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.